ಅಸಮಾಧಾನ ಪಕ್ಷದ ಒಳಗಡೆ ಇರುತ್ತದೆ. ಇಕ್ಬಾಲ್ ಹುಸೇನ್ ಅವ್ರನ್ನ ಆದಷ್ಟು ಬೇಗ ಪಕ್ಷ ಕೈ ಬಿಟ್ರೆ ಒಳ್ಳೇದು ಅಂತ ಬೇಳೂರು ಗೋಪಾಲಕೃಷ್ಣ ಈಗ ಒಂದು 10 ನಿಮಿಷದಿಂದ ಕೆಂಗಲ್ ಗೇಟ್ನಲ್ಲಿ ಮಾತಾಡುವಾಗ ಹೇಳಿದ್ದಾರೆ. ಯಾಕಂದ್ರೆ ಯಾವಾಗಲೂ ಪಕ್ಷದ ವಿರುದ್ಧ ಮಾತಾಡ್ತಾ ಇರ್ತಾರೆ, ಪಕ್ಷದ ಸಿದ್ಧಾಂತಗಳನ್ನು ಪಾಲಿಸ್ತಾ ಇಲ್ಲ, ವ್ಯಕ್ತಿಗತವಾಗಿ ಮಾತಾಡ್ತಾರೆ ಅಂತ ಬೇಸರ ಹೊರ ಹಾಕಿರುವಂಥದ್ದು. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ, ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಎಕ್ಸ್ಪ್ರೆಸ್ ಮಾಡುವಾಗ ಪಕ್ಷದ ಇತಿಮಿತಿ ಒಳಗಡೆ ನಾವೇನಾದರೂ ಹೇಳಿಕೆಗಳು ಕೊಟ್ಟರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಗಳನ್ನು ಮೀರಿ ನಾವು ಹೇಳಿಕೆ ಕೊಟ್ಟರೆ ಅದನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ನಾಳೆ ಬಹುಶಃ ಮುಂದೆ ಟಿಕೆಟ್ ಕೊಡಬೇಕು, ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೆ ಮತ್ತೊಂದು ಬಾರಿ ಟಿಕೆಟ್ ಕೊಡಬೇಕು. ಆ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷದ ಇತಿಮಿತಿಯನ್ನು ಮೀರಿದ್ದಿದ್ರೆ ಅದನ್ನೆಲ್ಲ ಲೆಕ್ಕಕ್ಕೆ ತೊಗೊಳ್ತಾರೆ ಅವರು. ಸ್ಕ್ರೀನಿಂಗ್ ಕಮಿಟಿ ಕೂತ್ಕೊಳ್ಳುವಾಗ ಏನ್ರಿ ನೀವು ಈ ರೀತಿ ಮಾಡಿದ್ರಿ, ನೀವು ಹಿಂದೆ ಎಲ್ಲ ಪಕ್ಷದ ವಿರೋಧವಾಗಿ ಮಾತಾಡಿದ್ರಿ ಅಂತ ಹೇಳಿ ಅವೆಲ್ಲ ಬರ್ತವೆ. ಅದಕ್ಕೆ ಇಂಡಿವಿಜುವಲ್ಸ್ ಆಗಿ ಸ್ಟೇಟ್ಮೆಂಟ್ಗಳು ಕೊಡೋದು, ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ಅಸಮಾಧಾನ ಪಕ್ಷದ ಒಳಗಡೆ ಇರುತ್ತದೆ. ಇಕ್ಬಾಲ್ ಹುಸೇನ್ ಅವ್ರನ್ನ ಆದಷ್ಟು ಬೇಗ ಪಕ್ಷ ಕೈ ಬಿಟ್ರೆ ಒಳ್ಳೇದು ಅಂತ ಬೇಳೂರು ಗೋಪಾಲಕೃಷ್ಣ ಈಗ ಒಂದು 10 ನಿಮಿಷದಿಂದ ಕೆಂಗಲ್ ಗೇಟ್ನಲ್ಲಿ ಮಾತಾಡುವಾಗ ಹೇಳಿದ್ದಾರೆ. ಯಾಕಂದ್ರೆ ಯಾವಾಗಲೂ ಪಕ್ಷದ ವಿರುದ್ಧ ಮಾತಾಡ್ತಾ ಇರ್ತಾರೆ, ಪಕ್ಷದ ಸಿದ್ಧಾಂತಗಳನ್ನು ಪಾಲಿಸ್ತಾ ಇಲ್ಲ, ವ್ಯಕ್ತಿಗತವಾಗಿ ಮಾತಾಡ್ತಾರೆ ಅಂತ ಬೇಸರ ಹೊರ ಹಾಕಿರುವಂಥದ್ದು. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ, ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಎಕ್ಸ್ಪ್ರೆಸ್ ಮಾಡುವಾಗ ಪಕ್ಷದ ಇತಿಮಿತಿ ಒಳಗಡೆ ನಾವೇನಾದರೂ ಹೇಳಿಕೆಗಳು ಕೊಟ್ಟರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಗಳನ್ನು ಮೀರಿ ನಾವು ಹೇಳಿಕೆ ಕೊಟ್ಟರೆ ಅದನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ನಾಳೆ ಬಹುಶಃ ಮುಂದೆ ಟಿಕೆಟ್ ಕೊಡಬೇಕು, ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೆ ಮತ್ತೊಂದು ಬಾರಿ ಟಿಕೆಟ್ ಕೊಡಬೇಕು. ಆ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷದ ಇತಿಮಿತಿಯನ್ನು ಮೀರಿದ್ದಿದ್ರೆ ಅದನ್ನೆಲ್ಲ ಲೆಕ್ಕಕ್ಕೆ ತೊಗೊಳ್ತಾರೆ ಅವರು. ಸ್ಕ್ರೀನಿಂಗ್ ಕಮಿಟಿ ಕೂತ್ಕೊಳ್ಳುವಾಗ ಏನ್ರಿ ನೀವು ಈ ರೀತಿ ಮಾಡಿದ್ರಿ, ನೀವು ಹಿಂದೆ ಎಲ್ಲ ಪಕ್ಷದ ವಿರೋಧವಾಗಿ ಮಾತಾಡಿದ್ರಿ ಅಂತ ಹೇಳಿ ಅವೆಲ್ಲ ಬರ್ತವೆ. ಅದಕ್ಕೆ ಇಂಡಿವಿಜುವಲ್ಸ್ ಆಗಿ ಸ್ಟೇಟ್ಮೆಂಟ್ಗಳು ಕೊಡೋದು, ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ಅಸಮಾಧಾನ ಪಕ್ಷದ ಒಳಗಡೆ ಇರುತ್ತದೆ. ಇಕ್ಬಾಲ್ ಹುಸೇನ್ ಅವ್ರನ್ನ ಆದಷ್ಟು ಬೇಗ ಪಕ್ಷ ಕೈ ಬಿಟ್ರೆ ಒಳ್ಳೇದು ಅಂತ ಬೇಳೂರು ಗೋಪಾಲಕೃಷ್ಣ ಈಗ ಒಂದು 10 ನಿಮಿಷದಿಂದ ಕೆಂಗಲ್ ಗೇಟ್ನಲ್ಲಿ ಮಾತಾಡುವಾಗ ಹೇಳಿದ್ದಾರೆ. ಯಾಕಂದ್ರೆ ಯಾವಾಗಲೂ ಪಕ್ಷದ ವಿರುದ್ಧ ಮಾತಾಡ್ತಾ ಇರ್ತಾರೆ, ಪಕ್ಷದ ಸಿದ್ಧಾಂತಗಳನ್ನು ಪಾಲಿಸ್ತಾ ಇಲ್ಲ, ವ್ಯಕ್ತಿಗತವಾಗಿ ಮಾತಾಡ್ತಾರೆ ಅಂತ ಬೇಸರ ಹೊರ ಹಾಕಿರುವಂಥದ್ದು. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ, ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಎಕ್ಸ್ಪ್ರೆಸ್ ಮಾಡುವಾಗ ಪಕ್ಷದ ಇತಿಮಿತಿ ಒಳಗಡೆ ನಾವೇನಾದರೂ ಹೇಳಿಕೆಗಳು ಕೊಟ್ಟರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಗಳನ್ನು ಮೀರಿ ನಾವು ಹೇಳಿಕೆ ಕೊಟ್ಟರೆ ಅದನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ನಾಳೆ ಬಹುಶಃ ಮುಂದೆ ಟಿಕೆಟ್ ಕೊಡಬೇಕು, ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೆ ಮತ್ತೊಂದು ಬಾರಿ ಟಿಕೆಟ್ ಕೊಡಬೇಕು. ಆ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷದ ಇತಿಮಿತಿಯನ್ನು ಮೀರಿದ್ದಿದ್ರೆ ಅದನ್ನೆಲ್ಲ ಲೆಕ್ಕಕ್ಕೆ ತೊಗೊಳ್ತಾರೆ ಅವರು. ಸ್ಕ್ರೀನಿಂಗ್ ಕಮಿಟಿ ಕೂತ್ಕೊಳ್ಳುವಾಗ ಏನ್ರಿ ನೀವು ಈ ರೀತಿ ಮಾಡಿದ್ರಿ, ನೀವು ಹಿಂದೆ ಎಲ್ಲ ಪಕ್ಷದ ವಿರೋಧವಾಗಿ ಮಾತಾಡಿದ್ರಿ ಅಂತ ಹೇಳಿ ಅವೆಲ್ಲ ಬರ್ತವೆ. ಅದಕ್ಕೆ ಇಂಡಿವಿಜುವಲ್ಸ್ ಆಗಿ ಸ್ಟೇಟ್ಮೆಂಟ್ಗಳು ಕೊಡೋದು, ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು.